ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಮತ್ತೊಮ್ಮೆ ಮಾತುಕತೆಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಸಚಿವ ಬಿ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ವಾರ ಮಾಜಿ ಸಚಿವ ಶ್ರೀರಾಮುಲು ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ರು. ಆದರೆ ಹೈಕಮಾಂಡ್ನಿಂದ ಅಧಿಕೃತ ಒಪ್ಪಿಗೆ ಸಿಗದ ಕಾರಣ ಪಾದಯಾತ್ರೆಗೆ ಬ್ರೇಕ್ ಹಾಕಲಾಗಿತ್ತು. ಸದ್ಯ ನಾಗೇಂದ್ರ ರಾಜೀನಾಮೆ ನೀಡದ ಕಾರಣ ದಾವಣಗೆರೆಯಿಂದ ಬಳ್ಳಾರಿಗೆ ಪಾದಯಾತ್ರೆ ಬಗ್ಗೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಪ್ಪಿಗೆ ಪಡೆಯುವುದಕ್ಕೆ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಮೂಡ ಹಗರಣದಿಂದ ಇತ್ತೀಚಿನ 1100 ನಿವೇಶನಗಳ ರದ್ದತಿಯಿಂದಾಗಿ ಮೈಸೂರಿನ ರಿಯಲ್ ಎಸ್ಟೇಟ್ ವಲಯ ತೀವ್ರ ಕುಸಿತ ಕಂಡಿದ್ದು, ಉದ್ಯಮಿಗಳು ಪರದಾಡುವಂತಾಗಿದೆ. ಒಂದು ಕಾಲದಲ್ಲಿ ಭಾರೀ ಬೇಡಿಕೆ ಇದ್ದ ಮೂಡ ಅಪ್ರೂವ್ಡ್ ಸೈಟ್ಗಳನ್ನು ಖರೀದಿಸಲು ಈಗ ಗ್ರಾಹಕರು ಹಿಂದೇಟು ಹಾಕುತ್ತಿದ್ದಾರೆ. 50:50 ಅನುಪಾತದ ಬದಲಿ ನಿವೇಶನಗಳ ಬಗ್ಗೆ ಇರುವ ಗೊಂದಲ ಹಾಗೂ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಕಾನೂನು ಸಮರದ ಭಯದಿಂದ ಸೈಟ್ ಖರೀದಿಸಿದವರು ಮತ್ತು ಮಾರಾಟ ಮಾಡಿದವರು ಇಬ್ಬರಲ್ಲೂ ತೀವ್ರ ಆತಂಕ ಮನೆ ಮಾಡಿದೆ. ರಾಜ್ಯದಲ್ಲಿ ರೈತರಿಗೆ ನೆರವಾಗಲಿ ಅಂತ ಬರ ನಿವಾರಣೆಗೆ ಮೋಡ ಬಿತ್ತನೆ ಮಾಡುವುದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 28.52 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಆಗದ ಕಾರಣ ರೈತರು ಬಿತ್ತನೆ ಮಾಡದೆ ಕಂಗಾಲಾಗಿದ್ರು. ಕಳೆದ ವರ್ಷಕ್ಕಿಂತ ಈ ಬಾರಿ 14% ಬಿತ್ತನೆ ಕೊರತೆಯಾಗಿದೆ. ಕೇವಲ ನೀರಾವರಿ ಪ್ರದೇಶಗಳಲ್ಲಿ ಮಾತ್ರ ಬಿತ್ತನೆ ಹೆಚ್ಚಾಗಿ ಮಾಡಲಾಗಿದೆ. ಹೀಗಾಗಿ ರೈತರಿಗೆ ನೆರವಾಗಲಿ ಅಂತ ಮೋಡ ಬಿತ್ತನೆ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಜೈಲಿನಲ್ಲಿರೋ ನಟ ದರ್ಶನ್ಗೆ ಮಾಪಿ ಸಾಕ್ಷಿ ಸಂಕಷ್ಟ ಎದುರಾಗಿದ್ದು, ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಕೊಲೆ ಪ್ರಕರಣದ A14 ಆರೋಪಿ ಪ್ರದೋಷ್ ಮಾಪಿ ಸಾಕ್ಷಿಯಾಗಿ ಆಗಿದ್ದನ್ನೆಲ್ಲ ಸತ್ಯಾಸತ್ಯತೆ ಬಾಯಿ ಬಿಡ್ತೀನಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ದರ್ಶನ್ಗೆ ಯಾವುದೇ ಸಂಕಷ್ಟ ಎದುರಾಗದಿರಲಿ ಅಂತ ದೈವ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸಿದ್ದಾರೆ. ಬಿರಿಯಾನಿಯಲ್ಲಿ ವಿಷ ಬೆರೆಸಿ ಪತ್ನಿಯನ್ನೇ ಕೊಲ್ಲಲು ಪತಿ ಯತ್ನಿಸಿದ್ದ ಅನ್ನೋ ಆರೋಪ ಕೇಳಿಬರ್ತಿದೆ. ಬೆಂಗಳೂರಿನಲ್ಲಿ ಸುದ್ದಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ 7 ವರ್ಷಗಳಿಂದ ಪತಿ ಮಸಿಕ್ ಖಾನ್ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಅನ್ನೋ ಆರೋಪ ಕೇಳಿಬರ್ತಿದೆ. ಇದೇ ವಿಚಾರಕ್ಕೆ ರಾತ್ರಿ ಹೋಟೆಲ್ನಿಂದ ಬಿರಿಯಾನಿ ತಂದುಕೊಟ್ಟಿದ್ದ. ಬಿರಿಯಾನಿ ತಿಂದ ನಂತರ ಪತ್ನಿ ಪುರ್ದೋಸ್ ಖಾನ್ ಅಸ್ವಸ್ಥಗೊಂಡಿದ್ದಳು. ಕೂಡಲೇ ಆಕೆಯನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಒಂದು ಕಡೆ ತನ್ನ ಹತ್ಯೆ ಬಗ್ಗೆ ಪತ್ನಿ ಆರೋಪ ಮಾಡ್ತಿದ್ರೆ, ಮತ್ತೊಂದು ಕಡೆ ತಮ್ಮಿಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಈ ವೇಳೆ ನಾನು ಫಿರ್ದೋಸ್ನನ್ನ ಬೈದು ಬುದ್ಧಿ ಹೇಳಿದ್ದೆ ಅಂತ ಪತಿ ಹೇಳಿದ್ದಾನೆ. ಈ ಕುರಿತು ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಬೆಂಗಳೂರಿನ ಜೆಸಿ ರಸ್ತೆಯ ಸ್ವಗತ್ ಪೂರ್ಣಿಮಾ ಟಾಕೀಸ್ ಮುಂದೆ ಪಿಜಿ ರೂಮ್ಮೇಟ್ಸ್ ರೋಡ್ ಮಧ್ಯ ಜಡೆ ಹಿಡಿದು ಜಗಳವಾಡಿದ್ದಾರೆ. ಇಬ್ಬರು ಒಂದೇ ಪಿಜಿಯ ಒಂದೇ ರೂಮ್ನಲ್ಲಿ ವಾಸವಿದ್ರು. ಆದರೆ ರೂಮ್ಮೇಟ್ ಲಗೇಜ್ ಹೇಳ್ದೆ ಕೇಳ್ದೆ ಕದ್ದ ಪರಿಣಾಮ ಮತ್ತೊಬ್ಬ ಯುವತಿ ಕೋಪಗೊಂಡಿದ್ದಾಳೆ. ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳವಾಗಿದೆ. ಗಲಾಟೆ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಗಲಾಟೆ ಬಿಡಿಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಮಹಿಳೆಯೊಬ್ಬರು ತೆರೆದ ಚರಂಡಿಯಲ್ಲಿ ಬಿದ್ದ ಘಟನೆ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಹಿಳೆ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಚರಂಡಿಯ ಮೇಲಿದ್ದ ಕಾಂಕ್ರೀಟ್ ಸ್ಲ್ಯಾಬ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ರಸ್ತೆ ಕುಸಿದ ತಕ್ಷಣ ಆ ಮಹಿಳೆ ನೇರವಾಗಿ ಕೆಳಗಿದ್ದ ತೆರೆದ ಚರಂಡಿಯ ಆಳವಾದ ಹೊಂಡದೊಳಗೆ ಬಿದ್ದಿದ್ದಾರೆ. ಮಳೆಗಾಲ ಆಗಿರೋದ್ರಿಂದ ಚರಂಡಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿತ್ತು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಹಿಳೆಯನ್ನು ಸುರಕ್ಷಿತವಾಗಿ ಮೇಲೆತ್ತಿದ್ದು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಕಟೌಲಾ ತಹಸೀಲ್ನಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ನಿರಂತರ ಮಳೆಯಿಂದ ಬೆಟ್ಟದ ಒಂದು ಭಾಗ ಇದ್ದಕ್ಕಿದ್ದಂತೆ ಕುಸಿದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ. ಭೂಕುಸಿತ ಸಂಭವಿಸಿದ ಗುಡ್ಡದ ಒಂದು ಬದಿಯಲ್ಲಿ ನಾಗನಾಲ ಹಳ್ಳ ಹರಿಯುತ್ತಿದ್ದರೆ ಮತ್ತೊಂದು ಬದಿಯಲ್ಲಿ ಮನೆಗಳಿವೆ. ಬೆಟ್ಟದ ಮೇಲಿಂದ ಬಂಡೆಗಳು ಉರುಳುತ್ತಿದ್ದು ನಿವಾಸಿಗಳನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿತ್ತು. ಗುಡ್ಡ ಕುಸಿಯುತ್ತಿರುವ ಭಯಾನಕ ವಿಡಿಯೋ ವೈರಲ್ ಆಗಿದೆ. ಭಾರೀ ಮಳೆಯಿಂದ ಮಂಡಿ ಜಿಲ್ಲೆಯಾದ್ಯಂತ 46ಕ್ಕೂ ಹೆಚ್ಚು ರಸ್ತೆಗಳು ಬಂದ್ ಆಗಿದ್ದು, ವಿದ್ಯುತ್ ಕಂಬಗಳು ಧರೆಗುರುಳಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಉತ್ತರ ಪ್ರದೇಶದ ಲಕ್ನೋದ ಶಿವಾಜಿ ಸ್ವೀಟ್ಸ್ ಫೇಮಸ್ ಆಗಿದ್ದು, ಎಮ್ಮೆಗಳನ್ನು ಕಟ್ಟುವ ಸ್ಥಳದಲ್ಲಿ ಸಿಹಿ ತಿಂಡಿ ತಯಾರಿಸಲಾಗ್ತಿದೆ. ಸ್ವೀಟ್ಸ್ ತಯಾರಿಸುವ ಸ್ಥಳ ಅತ್ಯಂತ ಕೊಳಕಾಗಿದ್ದು, ನೊಣಗಳು ಮುತ್ತಿಕೊಳ್ತಿದ್ದು ಗಲೀಜಾಗಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು, ಸಿಹಿ ತಿಂಡಿ ಖರೀದಿಸುವ ಮುನ್ನ ಕೊಂಚ ಯೋಚಿಸಬೇಕಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದ ಯುವಕರು ಹಾಗೂ ವಿದ್ಯಾರ್ಥಿಗಳನ್ನು ತಲುಪಲು ರಾಷ್ಟ್ರವ್ಯಾಪಿ ಚಾತ್ರೋಂ ಕಿ ಗೂಂಜ್ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಚಾತ್ರೋಂ ಕಿ ಗೂಂಜ್ ಯಶಸ್ವಿಯಾಗಿ ನಡೆಯಿತು. ಈ ಬಾರಿ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಯುವತಿಯರು ಮತ್ತು ಮಹಿಳಾ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಲಾಗಿತ್ತು. ಸೊಲ್ಲಾಪುರ, ಸತಾರ, ಅಮರಾವತಿ, ಮರಾಠವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿನಿಯರು ಹಾಗೂ ಯುವತಿಯರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಮೂಲಕ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಿ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರು.